ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕತೆ ಸ್ಟುಡಿಯೋ. ಈಗ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರೆ ಸಾಕು, ಎಲ್ಲಿ ನೋಡಿದ್ರು ಒಂದೇ ಸುದ್ದಿ ಸಖತ್ ವೈರಲ್ ಆಗ್ತಿದೆ. ಹೌದು, ಅದು ಬೇರೆ ಯಾರೂ ಅಲ್ಲ, ನಮ್ಮ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ರೌಡಿ ಬಾಯ್ ವಿಜಯ್ ದೇವರಕೊಂಡ ಅವರ ಮದುವೆ. ಇವರಿಬ್ಬರ ಮದುವೆ ಬಗ್ಗೆ ತುಂಬಾ ದಿನದಿಂದ ರೂಮರ್ಸ್ ಇತ್ತು. ಕೊನೆಗೂ ಈ ಜೋಡಿ ತಮ್ಮ ರೂಮರ್ಸ್ ನಿಜ ಮಾಡಿದ್ರಲ್ಲ ಅಂತ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ, ಇದೇ ಸಮಯದಲ್ಲಿ ಇವರಿಬ್ಬರ ಹೊಸ ಸಿನಿಮಾ ರಣಬಾಲಿ ವಿಂಟೇಜ್ ಪೋಸ್ಟರ್ ಅಬ್ಬರ ಶುರುವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗೆ ದೊಡ್ಡ ಟ್ರೆಂಡ್ ಸೆಟ್ಟರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಬ್ಬಬ್ಬಬ್ಬ, ಏನಂತ ಪ್ಲಾನ್ ಮಾಡಿದಾರೋ ಈ ರಣಬಾಲಿ ಟೀಮ್ ನವರು, ಅದು ನೆಕ್ಸ್ಟ್ ಲೆವೆಲ್. ಇವರಿಬ್ಬರ ಮದ್ವೆ ಸುದ್ದಿ ಹಬ್ಬಿರೋ ಟೈಮ್ ನಲ್ಲೇ ಕರೆಕ್ಟ್ ಆಗಿ ವಿಂಟೇಜ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿ ಸಿನಿಮಾಗೆ ಸಖತ್ ಹೈಪ್ ಕೊಟ್ಟಿದ್ದಾರೆ. ಮದುವೆ ಕಾಸ್ಟ್ಯೂಮ್ ಕೂಡ ವಿಂಟೇಜ್ ಸ್ಟೈಲ್, ಪೋಸ್ಟರ್ ಕೂಡ ಅದೇ ರೀತಿ. ಇದು ಯಾರ ಪ್ಲಾನ್ ಗೊತ್ತಿಲ್ಲ, ಆದ್ರೆ ವರ್ಕೌಟ್ ಮಾತ್ರ ಬೆಂಕಿ ತರ ಆಗ್ತಿದೆ. ಅಷ್ಟೇ ಅಲ್ಲದೆ ಚಿತ್ರತಂಡ ಒಂದು ಹಾಡನ್ನು ಕೂಡ ಬಿಡುಗಡೆ ಮಾಡಿದೆ. ವಿಜಯ್ ರಶ್ಮಿಕಾ ಜೋಡಿಯ ಮ್ಯಾಜಿಕ್ ನೋಡಿ ಫ್ಯಾನ್ಸ್ ಅಂತೂ ಫುಲ್ ಫಿದಾ ಆಗಿದ್ದಾರೆ. ವಿಜಯ್ ಅವರ ಆ ಡೇರಿಂಗ್ ಸ್ಟೈಲ್ ಮತ್ತೆ ರಶ್ಮಿಕಾ ಅವರ ಇನ್ನೋಸೆಂಟ್ ಲುಕ್ ಕಾಂಬಿನೇಷನ್ ಅದ್ಭುತವಾಗಿದೆ. ಈ ಜೋಡಿ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಉಡೀಸ್ ಮಾಡೋದು ಗ್ಯಾರಂಟಿ. ಈಗಂತೂ ಇವರು ಮದ್ವೆ ಆಗಿರೋ ಜೋಡಿ ಅಲ್ವಾ, ಆ ಕ್ರೇಜ್ ಇನ್ನೂ ಹೆಚ್ಚಾಗೇ ಇರುತ್ತೆ. ಒಂದ್ ಕಡೆ ಮದ್ವೆ ಸುದ್ದಿ, ಇನ್ನೊಂದ್ ಕಡೆ ರಣಬಾಲಿ ಪೋಸ್ಟರ್. ಈ ಡಬಲ್ ಧಮಾಕದಿಂದ ಮೂವಿಗೆ ಸಿಕ್ಕಾಪಟ್ಟೆ ಹೈಪ್ ಸಿಕ್ಕಿದೆ. ಇಷ್ಟಕ್ಕೂ ಏನಿದು ಈ ರಣಬಾಲಿ ಮೂವಿ, ಆ ಪೋಸ್ಟರ್ ಹಿಂದೆ ಇರೋ ಕತೆ ಏನು? ಈ ವಿಡಿಯೋದಲ್ಲಿ ಕತೆ ಸ್ಟುಡಿಯೋ ಸ್ಟೈಲ್ ನಲ್ಲಿ ಒಂದಿಷ್ಟು ಸ್ಟೋರಿ ಪ್ರಿಡಿಕ್ಷನ್ ಮಾಡೋಣ ಬನ್ನಿ. ಪೋಸ್ಟರ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದೊಂದು ಪಕ್ಕಾ ಪೀರಿಯಡ್ ಡ್ರಾಮಾ ಅಂತ. ಈ ರಣಬಾಲಿ ಸಿನಿಮಾ ಸೆಟ್ ಆಗಿರೋದು 19ನೇ ಶತಮಾನದ ಬ್ರಿಟಿಷ್ ರಾಜ್ ಕಾಲದಲ್ಲಿ. ಅಂದ್ರೆ ಸುಮಾರು 1854ರಿಂದ 78ರ ಟೈಮ್ ಗ್ಯಾಪ್. ಆ ಕಾಲದ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಒಂದ್ ಕಡೆ ಭೀಕರ ಬರಗಾಲ, ದಿ ಗ್ರೇಟ್ ಫೆಮೈನ್, ಇನ್ನೊಂದ್ ಕಡೆ ಬ್ರಿಟಿಷರ ವಿಪರೀತ ಟ್ಯಾಕ್ಸ್ ಟಾರ್ಚರ್. ಹೊಟ್ಟೆಗೆ ಅನ್ನ ಇಲ್ಲದೆ ಜನ ಸಾಯ್ತಿರುವಾಗ ರೈತರ ರಕ್ತ ಹೀರುವ ಬ್ರಿಟಿಷ್ ಅಧಿಕಾರಿಗಳ ಕ್ರೌರ್ಯದ ನಡುವೆ ನಡೆಯೋ ಹೋರಾಟದ ಕತೆ ಇದು. ಇದಕ್ಕೆ ಅತಿ ಹೆಚ್ಚು ಬಲಿಯಾದ ಪ್ರದೇಶ ರಾಯಲಸೀಮೆ, ಆಂಧ್ರ ಪ್ರದೇಶ. ಬ್ರಿಟಿಷರ ಕಾಲದಲ್ಲಿ ಆ ಹಸಿವಿನ ಕಣ್ಣೀರು ಮತ್ತು ಅನ್ಯಾಯದ ತೆರಿಗೆಯ ವಿರುದ್ಧ ನಮ್ಮ ಜನ ಸಿಡಿದು ನಿಂತ ಕಥೆಯೇ ಈ ರಣಬಾಲಿ. ಬರೀ ಕಷ್ಟಗಳನ್ನಷ್ಟೇ ಅಲ್ಲ, ಆ ಕರಾಳ ದಿನಗಳಲ್ಲಿ ನಮ್ಮ ವೀರರು ಬ್ರಿಟಿಷರ ಎದೆಯಲ್ಲಿ ನಡುಕಟ್ಟಿಸಿದ್ದು ಹೇಗೆ ಅನ್ನೋದೇ ಈ ಸಿನಿಮಾದ ಹೈಲೈಟ್ ಅನ್ಸುತ್ತೆ. ವಿಜಯ್ ದೇವರಕೊಂಡ ಅವರು ಒಬ್ಬ ಪರಾಕ್ರಮಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ನಾಯಕರಾಗಿ ರಣಬಲಿ ಅನ್ನೋ ಟೈಲರ್ ರೋಲ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಟ್ರೈಲರ್ ನಲ್ಲಿ ಅವರ ಇಂಟೆನ್ಸ್ ಲುಕ್ ನೋಡಿದ್ರೆ ಪಕ್ಕಾ ಮಾಸ್ ಫೀಲ್ ಸಿಗುತ್ತೆ. ಇನ್ನು ನಮ್ಮ ಕರ್ನಾಟಕ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಚಿತ್ರದ ನಾಯಕಿಯಾಗಿದ್ದು ಜಯಮ್ಮ ಅನ್ನೋ ವಿಶಿಷ್ಟ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇವರಿಬ್ಬರ ಕೆಮಿಸ್ಟ್ರಿ ಗೀತಾ ಗೋವಿಂದಂ ತರ ಸಾಫ್ಟ್ ಆಗಿರೋದಿಲ್ಲ, ಬದಲಾಗಿ ಡಿಯರ್ ಕಾಮ್ರೇಡ್ ಗಿಂತ 10 ಪಟ್ಟು ಎಮೋಷನಲ್ ಮತ್ತು ಪವರ್ಫುಲ್ ಆಗಿರುತ್ತೆ. ಯಾವುದೇ ಪೀರಿಯಡ್ ಡ್ರಾಮಾದಲ್ಲಿ ವಿಲನ್ ಸ್ಟ್ರಾಂಗ್ ಇರಬೇಕು. ಹಾಲಿವುಡ್ ನ ಖ್ಯಾತ ನಟ ದಿ ಮಮ್ಮಿ ಖ್ಯಾತಿಯ ಅನಾಲ್ಡ್ ಓಸ್ಲೋ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಸರ್ ಥಿಯೋಡರ್ ಹೆಕ್ಟರ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ ವಿಜುವಲ್ಸ್ ಮಾತ್ರ ಮ್ಯಾಜಿಕಲ್ ಆಗಿದೆ. ಆ ಕಾಲದ ಹಳ್ಳಿಗಳು, ಯುದ್ಧದ ಸೀನ್ಗಳು, ಮ್ಯಾಜಿಕ್ ಅಬ್ಬಬ್ಬ. ಡೈರೆಕ್ಟರ್ ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಮಿಸ್ ಮಾಡಿಲ್ಲ. ಬರಗಾಲದ ಎಫೆಕ್ಟ್ ತೋರಿಸೋಕೆ ಸಿನಿಮಾದಲ್ಲಿ ಬಳಸಿದ ಕಲರ್ ಗ್ರೇಡಿಂಗ್ ಸಖತ್ ನ್ಯಾಚುರಲ್ ಆಗಿದೆ. ರಣಬಾಲಿ ಟೀಮ್ ಈ ಸಲ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ದೊಡ್ಡ ಹಂಗಾಮ ಮಾಡೋದು ಫಿಕ್ಸ್. ಸೊ ಗೆಳೆಯರೇ, ಇದಾಗಿತ್ತು ನಮ್ ಚಾನೆಲ್ ನ ರಣಬಲಿ ಸ್ಟೋರಿ ಪ್ರಿಡಿಕ್ಷನ್. ನಿಮ್ಗೇನ್ ಅನ್ಸುತ್ತೆ? ವಿಜಯ್ ದೇವರಕೊಂಡ ಈ ಪೀರಿಯಡ್ ರೋಲ್ ನಲ್ಲಿ ಹೇಗೆ ಕಾಣಿಸಬಹುದು? ವಿಜಯ್ ರಶ್ಮಿಕಾ ಜೋಡಿ ಈ ಸಲನೂ ರೆಕಾರ್ಡ್ ಬ್ರೇಕ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಹೇಳಿ. ಈ ತರಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ವಿಮರ್ಶೆಗಳಿಗಾಗಿ ನಮ್ಮ ಕತೆ ಸ್ಟುಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.